ಭಾಳ ಉಪಯುಕ್ತವಾದ ವಿಡಿಯೋ ವೀಕ್ಷಕರೇ, ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋವನ್ನು ಪೂರ್ತಿ ನೋಡಿ, ವಿಡಿಯೋಗೊಂದು ಲೈಕ್ ಕೊಟ್ಟು ಶೇರ್ ಮಾಡಿ. ವರ್ಷ 2026 ಮಕರ ಸಂಕ್ರಾಂತಿ ಫಲಗಳ ಆಧಾರಿತವಾಗಿ ಕರ್ಕಾಟಕ ರಾಶಿಯವರ ವರ್ಷ ಭವಿಷ್ಯ ಹೇಗಿದೆ ಅನ್ನೋದನ್ನು ನೋಡೋದಾದರೆ, ಜನವರಿ ತಿಂಗಳು ಕರ್ಕಾಟಕ ರಾಶಿಯವರಿಗೆ ಅತಿ ಉತ್ತಮವಾಗಿ ಸಾಬೀತಾಗುತ್ತೆ. ಹಣಕ್ಕಿಂತ ಹೆಚ್ಚು ಜ್ಞಾನವನ್ನು ಸಂಪಾದನೆ ಮಾಡ್ತಕ್ಕಂತಹ ಅವಕಾಶಗಳು ಕರ್ಕಾಟಕ ರಾಶಿಯವರಿಗೆ ಈ ತಿಂಗಳಲ್ಲಿ ಹೆಚ್ಚು ಒದಗಿ ಬರುತ್ತೆ. ಕರ್ಕಾಟಕ ರಾಶಿಯವರು ಸದಾಕಾಲ ಸ್ವಲ್ಪ ಸುಳ್ಳು ಹೇಳುವವರು, ಆದರೆ ಈ ತಿಂಗಳಲ್ಲಿ ಮಾತ್ರ ತುಂಬ ಪ್ರಾಮಾಣಿಕವಾಗಿ ಸತ್ಯವಾಗಿ ಇರ್ತಾರೆ, ಮಾತು ಶುದ್ಧವಾಗಿ ಆಡಿರ್ತಾರೆ, ನಿಜವಾದ ವಿಷಯಗಳನ್ನೇ ಅವರು ಚೆನ್ನಾಗೇ ಮಾತಾಡ್ತಾರೆ. ಆದರೆ ಈ ತಿಂಗಳಲ್ಲಿ ಅವರಿಗೆ ಸ್ವಲ್ಪ ಹಣಕಾಸಿನ ಖರ್ಚು ಅಧಿಕ ಆಗುತ್ತೆ, ಹಣದ ಹರಿವು ಕಡಿಮೆ ಇರುತ್ತೆ. ದಿಢೀರಂಥ ವರಮಾನ ಬರುತ್ತೆ, ಅಂದರೆ ಲಾಟ್ರಿ ಥರದ ವರಮಾನಗಳು ಬರೋದು ಅಥವಾ ಬೋನಸ್ ಅನೌನ್ಸ್ ಮಾಡೋವಂಥದ್ದು, ಇಂತಹ ವಿಚಾರಗಳು ಅವ್ರ ಲೈಫಲ್ಲಿ ಬರುತ್ತೆ. ಜನವರಿ ತಿಂಗಳಲ್ಲಿ ದಂಪತಿಗಳು ಪರಸ್ಪರ ಕೇರ್ ಮಾಡ್ಕೊಳ್ಳೋದು ಅಥವಾ ಕಾಳಜಿ ಮಾಡ್ಕೊಳ್ಳೋದು ಅಂತ ಹೇಳ್ತಾರೆ, ಅದನ್ನು ಮಾಡಿಕೊಂಡ್ರೆ ಒಳ್ಳೆಯದು. ಒಬ್ಬರನ್ನೊಬ್ಬರು ಸ್ವಲ್ಪ ಅಲಕ್ಷ್ಯ ಮಾಡಿದರೆ ಅಂತ ಹೇಳಿದರೆ ಸುಮ್ಮನೆ ಮನಸ್ತಾಪಗಳು ಬಂದು ಕೂತ್ಕೊಳ್ತವೆ ಇಬ್ಬರ ನಡುವೆ. ಅದಕ್ಕೋಸ್ಕರವಾಗಿ ಪರಸ್ಪರ ಹೊಂದಾಣಿಕೆಯಿಂದ ಏನಾದರೂ ಸಣ್ಣ ಪುಟ್ಟ ಮನಸ್ತಾಪಗಳು ಭಿನ್ನಾಭಿಪ್ರಾಯಗಳು ಇದೆ ಅಂತ ಆದರೆ ಕೂತ್ಕೊಂಡು ಮಾತಾಡಿ ಅದನ್ನು ಪರಿಹಾರ ಮಾಡ್ಕೊಳ್ಳೋದು ಮುಂದಿನ ಭವಿಷ್ಯಕ್ಕೆ ತುಂಬ ಅನುಕೂಲ ಆಗುತ್ತೆ. ಮಕ್ಕಳ ವಿಚಾರದಲ್ಲಿ ಸ್ವಲ್ಪ ಎಚ್ಚರ ಇರಬೇಕು. ಕಲಿತಕ್ಕಂತಹ ಮಕ್ಕಳು 10 ವರ್ಷದ ಒಳಗಿನವರಾಗಿದ್ದರೆ ಅವ್ರ ಬಗ್ಗೆ ತುಂಬ ಕಾಳಜಿಯಿಂದ ನೋಡ್ಕೊಳ್ಬೇಕಾಗುತ್ತೆ. ರಸ್ತೆಯಲ್ಲಿ ಹೋಗುವಾಗಲಿ, ನೀರಿನ ಹತ್ರ ಹೋದಾಗಲಿ, ಬೆಂಕಿ ಹತ್ರ ಆಗಲಿ, ಇಂತಹ ಸಮಯದಲ್ಲಿ ಅಂಥವರನ್ನು ಸ್ವಲ್ಪ ಎಚ್ಚರಿಕೆಯಿಂದ ಗಮನಿಸ್ಕೊಳ್ಬೇಕಾದಂಥ ಅವಶ್ಯಕತೆ ಇದೆ. ಕರ್ಕಾಟಕ ರಾಶಿಯವರು ಈ ತಿಂಗಳಲ್ಲಿ ಎಚ್ಚರ ವಹಿಸಬೇಕಾಗಿರ್ತಕ್ಕಂತಹ ವಿಚಾರ ಅಂದರೆ ದಾಂಪತ್ಯ. ಚಿಕ್ಕ ಮನಸ್ತಾಪನೆ ದೊಡ್ಡದಾಗಿ ಬೆಳೀತಕ್ಕಂತಹ ಸಂದರ್ಭಗಳು ಬರಬಹುದು. ಹಣಕಾಸಿನ ಬಗ್ಗೆ ಸ್ವಲ್ಪ ಎಚ್ಚರ ಇರಲಿ. ಹಣ ಇದ್ದಷ್ಟೇ ಖರ್ಚು ಮಾಡೋದು ತುಂಬ ಒಳ್ಳೆಯದು. ಉಳಿದ ಹಾಗೆ ನಿಮಗೆ ಜನವರಿ ತಿಂಗಳು ಅತ್ಯಂತ ಯಶಸ್ವಿಯಾಗಿ ಕಳೆಯುತ್ತೆ. ಫೆಬ್ರವರಿ ತಿಂಗಳು ಜನವರಿ ತಿಂಗಳಿನ ಹ್ಯಾಂಗ್ ಓವರ್ ಅಷ್ಟೇ. ಆರೋಗ್ಯದ ಕಡೆ ಹೆಚ್ಚು ಗಮನವನ್ನು ವಹಿಸಬೇಕಾದಂಥ ಅವಶ್ಯಕತೆ ಈ ತಿಂಗಳಲ್ಲಿ ಜಾಸ್ತಿ ಇದೆ. ಈ ತಿಂಗಳಲ್ಲಿ ನೀವು ಕೆಲಸ ಮಾಡ್ತಕ್ಕಂಥ ಸ್ಥಳದಿಂದ ನಿಮ್ಮನ್ನು ಸ್ಥಳಾಂತರ ಮಾಡ್ತಕ್ಕಂಥ ಸಂದರ್ಭಗಳು ಬರಬಹುದು. ಬೇರೆ ಆಫೀಸಿಗೆ ನೀವು ಶಿಫ್ಟ್ ಆಗ್ತಕ್ಕಂಥ ಸಂದರ್ಭಗಳು ಬರ್ಬೋದು, ಅಥವಾ ಬೇರೆ ಕೆಲಸಕ್ಕೆ ನೀವು ಮೂವ್ ಆಗ್ತಕ್ಕಂಥ ಸಂದರ್ಭಗಳು ಬರ್ಬೋದು. ಎಚ್ಚರಿಕೆಯ ನಡೆಯನ್ನು ನೀವು ತಗೊಳ್ಳೋದು ಒಳ್ಳೆಯದು. ಈ ಸಂದರ್ಭದಲ್ಲಿ ನೀವು ಗಳಿಸಿದ ಜ್ಞಾನ, ನಿಮ್ಮ ಕೌಶಲ್ಯ, ನಿಮ್ಮ ಕಾರ್ಯಕುಶಲತೆಯ ಕಡೆಗೆ ನಿಮ್ಮ ಸಹೋದ್ಯೋಗಿಗಳೇ ನಿಮ್ಮನ್ನು ತುಂಬ ನಿಷ್ಠುರವಾಗಿ ನೋಡ್ಕೊಳ್ತಾರೆ. ಎದುರುಗಡೆ ಏನೂ ತೋರಿಸ್ಕೊಳ್ಳೋದಿಲ್ಲ, ಹಿಂದ್ಗಡೆಯಿಂದ ಬಹಳ ಪಿತೂರಿಯನ್ನು ಮಾಡ್ತಾರೆ. ಇದ್ರ ಬಗ್ಗೆ ತುಂಬ ಎಚ್ಚರಿಕೆ ಇರಬೇಕು. ಬಂಧುಗಳು ಸಹ ನಿಮ್ಮ ಏಳಿಗೆಯನ್ನು ಸಹಿಸೋದಿಲ್ಲ. ನೀವು ಒಳ್ಳೆಯದಾಗ್ತಿದ್ದೀರಾ ಅಂತ ಹೇಳಿದರೆ ಆ ಹಿಂದ್ಗಡೆಯಿಂದ ಪಿತೂರಿ ಮಾಡಿ ನಿಮಗೆ ತುಂಬ ನೋವನ್ನು ಉಂಟು ಮಾಡಲಿಕ್ಕೆ, ನಿಮ್ಮ ಬಗ್ಗೆ ಅಪಪ್ರಚಾರ ಮಾಡಲಿಕ್ಕೆ, ಅಪವಾದವನ್ನು ಉಂಟು ಮಾಡಲಿಕ್ಕೆ ಕಾಯ್ತಾ ಇರ್ತಾರೆ. ಈ ಬಗ್ಗೆ ಅಂತೂ ನೀವು ತುಂಬ ಎಚ್ಚರಿಕೆ ಇರಬೇಕು. ಯಾವುದೇ ಸನ್ನಿವೇಶ ಸಂದರ್ಭಗಳು ಬಂದರೂ ಸಹ, ಪರಿಸ್ಥಿತಿ ಬಂದರೂ ಕೂಡ ಅದನ್ನು ಸರಿಯಾಗಿ ಅರ್ಥ ಮಾಡಿಕೊಂಡು ಸರಿಯಾಗಿ ನಿಭಾಯಿಸೋದು ಬಹಳ ಮುಖ್ಯ ಈ ತಿಂಗಳಲ್ಲಿ. ಇಲ್ಲಾಂದರೆ ಇದರಿಂದ ನಿಮಗೆ ತೊಂದರೆಗಳು ಬಹಳ ಹೆಚ್ಚಾಗುವಂಥ ಸಂದರ್ಭಗಳಿವೆ. ಮನೆಯ ಸದಸ್ಯರು, ಮನೆಯಲ್ಲಿರ್ತಕ್ಕಂಥ ಹಿರಿಯರು ಹಾಗೂ ಮಕ್ಕಳ ಬಗ್ಗೆ ಹೆಚ್ಚು ಕಾಳಜಿ ಬೇಕು. ನಿಮ್ಮ ಆರೋಗ್ಯದ ಕಡೆಯೂ ಸಹ ತುಂಬ ಕಾಳಜಿ ಬೇಕು. ಕರ್ಕಾಟಕ ರಾಶಿಯ ಹೆಣ್ಣು ಮಕ್ಕಳಾದರೆ ಅವರು ವೈಯಕ್ತಿಕವಾಗಿ ಆರೋಗ್ಯದ ಕಡೆಗೆ ಹೆಚ್ಚು ಗಮನವನ್ನು ಹರಿಸಲೇಬೇಕಾಗುತ್ತೆ. ಅನಿರೀಕ್ಷಿತ ತೊಂದರೆಗಳು ಅವರನ್ನು ಕಾಡುವ ಸಂದರ್ಭಗಳು ಇರ್ತವೆ. ಫೆಬ್ರವರಿ ತಿಂಗಳ ಎಚ್ಚರಿಕೆ ಅಂದರೆ ಬಂಧು ಬಾಂಧವರಿಂದ ಹಾಗೂ ಸಹೋದ್ಯೋಗಿಗಳಿಂದ, ಸ್ನೇಹಿತರಿಂದ ನೀವು ಸ್ವಲ್ಪ ಅಂತರವನ್ನು ಕಾಯ್ಕೊಳ್ಬೇಕು. ಇಲ್ಲವೇ ಅವರು ಹಿಂದಿನಿಂದ ಏನು ಪಿತೂರಿ ಮಾಡ್ತಾರೆ ಅನ್ನೋದನ್ನು ಬೇರೆಯವರಿಂದ ತಿಳ್ಕೊಂಡು ಅದು ಹೌದೋ ಅಲ್ವೋ ಅನ್ನೋ ಎಚ್ಚರಿಕೆಯಲ್ಲಿ ನೀವು ಇರಲೇಬೇಕಾಗುತ್ತೆ. ಮಾರ್ಚ್ ತಿಂಗಳು ತುಂಬ ಪ್ರಾಮಾಣಿಕವಾಗಿ ಎಚ್ಚರಿಕೆಯಿಂದ ದುಡಿಯೋದ್ರಿಂದ ನಿಮಗೆ ಹಣದ ಹರಿವು ತುಂಬ ಉತ್ತಮವಾಗಿರುತ್ತೆ. ಹಿಂದೆ ತಗೊಂಡಿರ್ತಕ್ಕಂಥ ಸಾಲವನ್ನು ತೀರಿಸ್ತಕ್ಕಂಥ ಸಂದರ್ಭಗಳು ಬರುತ್ತೆ. ಯಾವುದಾದ್ರೂ ಹೊಸ ದೊಡ್ಡ ಪ್ರಾಜೆಕ್ಟ್ಗಳಿಗೆ ನೀವು ಅನುವು ಮಾಡ್ಕೊಂಡಿದ್ದೀರಾ, ತಯಾರಿ ಮಾಡ್ಕೊಂಡಿದ್ದೀರಾ ಅಂದರೆ ಈ ಸಂದರ್ಭದಲ್ಲಿ ನೀವು ಸಾಲಕ್ಕಾಗಿ ಅಪ್ಲಿಕೇಶನ್ ಹಾಕಿದರೆ ಅತಿ ಉತ್ತಮ ರೀತಿಯಲ್ಲಿ ನಿಮಗೆ ಸಾಲ ಮಂಜೂರಾಗುತ್ತೆ ಹಾಗೂ ಪ್ರಾಜೆಕ್ಟು ಸುಲಲಿತವಾಗಿ ಸಂಪೂರ್ಣ ಆಗ್ತಕ್ಕಂಥ ಸಂದರ್ಭಗಳು ಇದೆ. ಒಟ್ಟಿನಲ್ಲಿ ಮಾರ್ಚ್ ತಿಂಗಳು ನಿಮಗೆ ಆಗಿರುತ್ತೆ. ಆರೋಗ್ಯ ಆಗಲಿ, ಇತರರ ಸಹವಾಸ ಆಗಲಿ, ಸ್ನೇಹಿತರಾಗಲಿ, ಬಂಧು ಬಳಗ ಆಗಲಿ ಎಲ್ಲರೂ ಸಹ ನಿಮಗೆ ಈ ತಿಂಗಳಲ್ಲಿ ಸ್ವಲ್ಪ ಮಟ್ಟಿನ ಸಹಕಾರವನ್ನು ಕೊಡ್ತಾರೆ. ಅದನ್ನು ನೀವು ಸರಿಯಾಗಿ ಉಪಯೋಗಿಸ್ಕೊಳ್ತಕ್ಕಂತಹ ಬುದ್ಧಿವಂತಿಕೆಯನ್ನು ನೀವು ಬೆಳೆಸ್ಕೊಳ್ಳೇಬೇಕಾಗುತ್ತೆ. ಯಾವುದಾದ್ರೂ ಇನ್ವೆಸ್ಟ್ ಮಾಡ್ತೀರಾ ಅಥವಾ ಭೂ ವ್ಯವಹಾರಗಳನ್ನು ಮಾಡ್ತೀರಾ ಅಂತೇಳಿ ಹೇಳಿದರೆ ಅದರಲ್ಲೂ ಸಹ ಯಶಸ್ಸು ಸಿಗ್ತಕ್ಕಂಥ ಸಂದರ್ಭಗಳು ಇದೆ. ಅತಿ ಉತ್ತಮವಾದಂತಹ ವಾಕ್ಚಾತುರ್ಯವೇ ನಿಮಗೆ ಈ ತಿಂಗಳ ಬಂಡವಾಳ ಆಗಿರುತ್ತೆ. ಈ ತಿಂಗಳಲ್ಲಿ ನೀವು ವಹಿಸಬೇಕಾದ ಎಚ್ಚರಿಕೆ ಅಂತ ಹೇಳಿದರೆ, ಒಳ್ಳೆಯವರು ಹೌದು, ಹಾಗಂತ ಅವರನ್ನು ನಂಬಿಕೊಂಡೇ ಮುಂದೆ ಹೋಗಬೇಡಿ. ಆ ಒಳ್ಳೆತನನೇ ಹಿಂದುಗಡೆಯಿಂದ ಬೇರೆ ರೀತಿಯಲ್ಲಿ ತೊಡಗಿಸ್ಕೊಳ್ಳುವಂಥ ಸಂದರ್ಭಗಳು ಹೆಚ್ಚಿವೆ. ಹಿತಶತ್ರುಗಳನ್ನು ಸರಿಯಾದ ಸಮಯದಲ್ಲಿ ಗುರುತಿಸಿ ಅವರನ್ನು ದೂರ ಇಡೋದು ತುಂಬ ಒಳ್ಳೆಯದು. ಆರೋಗ್ಯದ ಕಡೆ ಎಚ್ಚರ ಇರಲಿ. ಹಣ ಬರುತ್ತೆ ಅಂತೇಳಿ ಹೇಳಿ ಬೇಕಾಬಿಟ್ಟು ಖರ್ಚು ಮಾಡಲೇಬೇಡಿ. ಸ್ವಲ್ಪ ಲೆಕ್ಕ ಇಟ್ಟು ಕೆಲಸವನ್ನು ಮಾಡಿ, ಇದರಿಂದ ನಿಮಗೆ ಅನುಕೂಲ ಆಗುತ್ತೆ.
ಏಪ್ರಿಲ್ ತಿಂಗಳಲ್ಲಿ ಕರ್ಕಾಟಕ ರಾಶಿಯವರಿಗೆ ವಿದೇಶಗಳಿಗೆ ಹೋಗ್ತಕ್ಕಂಥ ಸಂದರ್ಭಗಳು ಬರಬಹುದು. ಕೆಲಸದ ನಿಮಿತ್ತವಾಗಿ ಹೋಗಬೇಕಾದ್ರೆ ನೀವು ಜೊತೆಲಿರೋರನ್ನ ಕರ್ಕೊಂಡು ಹೋಗಬೇಕು. ಏಕಾಂಗಿಯಾಗಿ ಹೋದರೆ ನಿಮಗೆ ಎಲ್ಲಿ ತೊಂದರೆಗಳು ಕಾಡಬಹುದು, ಸ್ವಲ್ಪ ಎಚ್ಚರ ಇರಲಿ. ಈ ತಿಂಗಳು ವ್ಯವಹಾರದಲ್ಲಿ ನಿಮಗೆ ಸ್ವಲ್ಪ ನಷ್ಟ ಸಂಭವಿಸ್ಬೋದು. ಹಣಕಾಸಿನ ವ್ಯವಹಾರನೇ ಆಗ್ಬೋದು, ಮಾತುಕತೆನೇ ಆಗ್ಬೋದು. ಯಾವುದರಲ್ಲೇ ಆದರೂ ಸಹ ನಿಮಗೆ ಈ ತಿಂಗಳು ಸ್ವಲ್ಪ ವ್ಯವಹಾರ ಸರಿಯಾಗಿ ಇರೋದಿಲ್ಲ, ಅಂದರೆ ಯಶಸ್ಸನ್ನು ಕಾಣಲ್ಲ. ಉದ್ಯೋಗಕ್ಕೆ ಅವಕಾಶ ಬೇರೆ ಕಡೆ ಇದೆ, ಆದರೆ ಇರೋ ಉದ್ಯೋಗವನ್ನು ಬಿಡದೇ ಇರೋದು ತುಂಬ ಒಳ್ಳೆಯದು. ಎಲ್ಲ ಕಡೆಯೂ ನಿಮಗೆ ಮಾನ್ಯತೆ ಸಿಗುತ್ತೆ, ಸಂಘಗಳನ್ನು ಮಾಡ್ತೀರಾ. ಆದರೆ ನೀವು ಎಷ್ಟೇ ಕಾರ್ಯವನ್ನು ಮಾಡಿದರೂ ಸಹ ಈ ತಿಂಗಳಲ್ಲಿ ಬರ್ತಕ್ಕಂಥದ್ದು ಅಲ್ಪ ಲಾಭ ಆಗಿರುತ್ತೆ. ಸಮಯವನ್ನು ನೋಡಿಕೊಂಡು ಖುಷಿಯ ವಿಚಾರ ಇದ್ದರೆ ಸಂತೋಷ ಪಡಿ, ದುಃಖದ ವಿಚಾರ ಆದರೆ ಮನಸ್ಸನ್ನು ಹಿಡಿತದಲ್ಲಿಟ್ಕೊಳ್ಳಿ. ಮನಸ್ಸನ್ನು ಆಳ್ತಕ್ಕಂಥದ್ದು ಈ ತಿಂಗಳ ಎಚ್ಚರಿಕೆ ನಿಮ್ಮದು. ಕರ್ಕಾಟಕ ರಾಶಿಯವರಿಗೆ ಮೇ ತಿಂಗಳಲ್ಲಿ ಒಳ್ಳೆ ಮಾತೇನೋ ಆಡ್ತೀರಾ, ಆದರೆ ಹಣ ಬರುತ್ತೆ ಅಂತ ಅಂದ್ಕೊಂಡಿದ್ರೆ ಅದು ಹಣ ಬರದೇ ಹೋಗ್ತಕ್ಕಂಥ ಸಂದರ್ಭಗಳು ಇದೆ. ನೀವು ದಿಢೀರಂತೇಳಿ ಹೇಳಿ ಯಾವುದಾದ್ರೂ ಪ್ರಾಜೆಕ್ಟ್ಗಳಿಗೆ ಕೈ ಹಾಕ್ತೀರಾ ಆಗುತ್ತೆ ಅಂತ, ಆದರೆ ಅದು ಆಗಲ್ಲ. ದಿಢೀರ್ ಕಾರ್ಯವನ್ನು ಈ ತಿಂಗಳಲ್ಲಿ ಮಾಡಬೇಡಿ. ಹೊಸ ಇನ್ವೆಸ್ಟ್ಮೆಂಟ್ಗಳಿಗೆ ಹೋಗಬೇಡಿ, ಹೊಸ ಕೆಲಸದಕ್ಕೆ ಪ್ರಯತ್ನ ಪಡಬೇಡಿ. ಈ ತಿಂಗಳು ಎಲ್ಲ ಥರದಲ್ಲಿಯೂ ಸಹ ನಿಮಗೆ ಹಿನ್ನಡೆಯನ್ನು ತರ್ತಕ್ಕಂಥದ್ದು. ಕೌಟುಂಬಿಕವಾಗಿ, ವ್ಯಾವಹಾರಿಕವಾಗಿ, ಆರೋಗ್ಯಕ್ಕಾಗಲಿ ಎಲ್ಲ ವಿಚಾರದಲ್ಲಿಯೂ ಸಹ ಯಶಸ್ಸು ಅನ್ನೋದು ಸ್ವಲ್ಪ ಹಿಂದೆನೇ ಇರುತ್ತೆ. ಆದ್ದರಿಂದ ಎಲ್ಲಾದರೂ ಮುಂದುವರೆಗೆ ಹೋದ್ರಿ ಅಂದರೆ ನಿಮಗೆ ಅದರಲ್ಲಿ ಅಪಾರ ಪ್ರಮಾಣದ ನಷ್ಟ ಉಂಟಾಗ್ಬೋದು. ಆದ್ದರಿಂದ ಎಚ್ಚರ ಇರಲೇಬೇಕು. ಈ ತಿಂಗಳಿನ ಎಚ್ಚರ ಅಂತ ಹೇಳಿದರೆ ಹಿತಶತ್ರುಗಳು ನಿಮ್ಮನ್ನು ಕಾಡ್ತಾರೆ. ಬಂಧು ಬಳಗದವರು ಸಹ ನಿಮ್ಮ ಬಗ್ಗೆ ಕೆಟ್ಟದಾಗಿ ಪ್ರಚಾರ ಮಾಡುವಂಥ ಸಂದರ್ಭಗಳು ಇದೆ. ಅಪನಿಂದೆ ಅಪಪ್ರಚಾರಗಳನ್ನು ತಡೀಲಿಕ್ಕೆ ನೀವು ಏನು ಬೇಕೋ ಆ ವ್ಯವಸ್ಥೆಯನ್ನು ಮಾಡ್ಕೊಳ್ಳಿ. ಏನೇ ಬರಲಿ ಮನಸ್ಸನ್ನು ಹಿಗ್ಗಿಸಿಕೊಂಡೇ ಇರಿ, ಅಂದರೆ ಕುಗ್ಗಬೇಡಿ, ತೊಂದರೆಗೆ ಒಳಗಾಗಬೇಡಿ, ಮಾನಸಿಕ ಖಿನ್ನತೆಗೆ ಒಳಗಾಗಬೇಡಿ. ಖುಷಿಯಾಗಿ ಇರೋದನ್ನು ಕಲಿಯಿರಿ. ಜೂನ್ ತಿಂಗಳು ನಿಮ್ಮ ಹಣಕಾಸಿನ ವ್ಯವಹಾರದಲ್ಲಿ ಹಾಗೂ ಇತರ ವ್ಯವಹಾರಗಳಲ್ಲಿ ಸುಧಾರಣೆಯನ್ನು ಕಾಣ್ತಕ್ಕಂತಹ ತಿಂಗಳು. ಹಿಂದಿನ ದಿನಗಳಲ್ಲಿ ಮಾಡಿರ್ತಕ್ಕಂತಹ ಸಾಲೆಗಳನ್ನು ಸ್ವಲ್ಪ ಮಟ್ಟಿಗೆ ನೀವು ತೀರಿಸಿ ಋಣಮುಕ್ತರಾಗ್ತಕ್ಕಂಥ ಸಂದರ್ಭಗಳು ಬರುತ್ತೆ. ಕರ್ಕಾಟಕ ರಾಶಿಯವರಿಗೆ ಮದುವೆಯ ಯೋಗ, ಶುಭ ಸಮಾರಂಭಗಳಲ್ಲಿ ಭಾಗವಹಿಸ್ತಕ್ಕಂತಹ ಯೋಗ, ಮಕ್ಕಳಿಗೆ ಮದುವೆಯನ್ನು ಮಾಡ್ತಕ್ಕಂತಹ ಯೋಗ, ಧರ್ಮ ಕಾರ್ಯಗಳಲ್ಲಿ ಭಾಗಿಯಾಗ್ತಕ್ಕಂತಹ ಯೋಗ, ಈ ರೀತಿಯಲ್ಲಿ ಅದ್ಭುತವಾದ ಯೋಗಗಳು ಜೂನ್ ತಿಂಗಳಲ್ಲಿ ಕೂಡಿಬರುತ್ತೆ. ಬಂಧು ಜನರಲ್ಲಿ ಖಂಡಿತವಾಗಿಯೂ ಈ ತಿಂಗಳಲ್ಲಿ ವಿರೋಧ ಉಂಟಾಗುತ್ತೆ. ಸ್ವಲ್ಪ ಎಚ್ಚರಿಕೆಯಿಂದ ವ್ಯವಹಾರಗಳನ್ನು ಮಾಡಿ ಅವರು ಶುಭ ಸಮಾರಂಭಗಳಿಗೆ ಕರೆದು ನಿಮಗೆ ದುಃಖವನ್ನು ಉಂಟು ಮಾಡ್ತಕ್ಕಂಥ ಸಂದರ್ಭಗಳನ್ನು ತಂದಿಡ್ತಾರೆ. ಎಚ್ಚರ ಇರಲಿ ಸ್ವಲ್ಪ ಇದರ ಬಗ್ಗೆ. ಯಾವ ಸ್ಥಳದಲ್ಲಿಯೂ ಯಾರ ಬಳಿಯೂ ನೀವು ಹೆಚ್ಚು ವಾದ ವಿವಾದಗಳನ್ನು ಮಾಡಲಿಕ್ಕೆ ಹೋಗಲೇಬೇಡಿ ಈ ತಿಂಗಳಲ್ಲಿ. ಇದೇ ಈ ತಿಂಗಳ ಎಚ್ಚರಿಕೆ. ಜುಲೈ ತಿಂಗಳು ನಿಮಗೆ ಸ್ವಲ್ಪ ಮಾನಹಾನಿ, ಧನಹಾನಿಯನ್ನು ತಂದುಕೊಡ್ತಕ್ಕಂತಹ ಸಂದರ್ಭಗಳು ಕಂಡುಬರ್ತವೆ. ಬಂಧು ಬಾಂಧವರಿಂದಲೇ ನಿಮ್ಮ ಗೌರವಕ್ಕೆ ಧಕ್ಕೆ ಬರತಕ್ಕಂತಹ ಸಂದರ್ಭಗಳು ಬರ್ತವೆ. ತಾಳ್ಮೆ ತುಂಬ ಅಗತ್ಯವಾಗಿದೆ ಈ ಸರ್ತಿ. ಅನಗತ್ಯ ಯೋಚನೆಯನ್ನು ಯೋಚನೆ ಹೆಚ್ಚಾದಷ್ಟು ಕಾರ್ಯನಾಶವೂ ಸಹ ಹೆಚ್ಚಾಗುತ್ತೆ. ಯಾವ ಕೆಲಸ ಕಾರ್ಯಗಳಲ್ಲಿ, ಯಾವ ಕೌಶಲ್ಯಗಳಲ್ಲಿ ನೈಪುಣ್ಯ ಇದೆಯೋ ಅಥವಾ ಅಭಿರುಚಿ ಇದೆಯೋ ಆ ಕಾರ್ಯಗಳನ್ನು ಮಾತ್ರ ಮಾಡಿ ಈ ತಿಂಗಳಲ್ಲಿ. ಗುರು ಹಿರಿಯರ ಆಶೀರ್ವಾದ ಇದೆ ನಿಮಗೆ, ಆದರೆ ಗುರುಗಳ ಮತ್ತು ಹಿರಿಯರ ಆಶೀರ್ವಾದನ ಪಡಿಬೇಕಾದ್ರೆ ಅವರ ಸೇವೆಯನ್ನು ಮಾಡಲೇಬೇಕಾಗುತ್ತೆ. ಅಂದರೆ ಅವರ ಆರೋಗ್ಯವಾಗಲಿ ಅವರ ಕಾಳಜಿಯನ್ನು ಮಾಡೋದು ಬಹಳ ಮುಖ್ಯ ಆಗಿರುತ್ತೆ. ಮನೆಯಲ್ಲಿರ್ತಕ್ಕಂಥ ಸ್ತ್ರೀಯರು, ಮಕ್ಕಳು, ವೃದ್ಧರು, ಹಿರಿಯರು ಹಾಗೂ ದಂಪತಿಗಳು ಇವರೆಲ್ಲರೂ ಸಹ ಪರಸ್ಪರ ಸಹಕಾರದಿಂದ ಏನೇ ಸಮಸ್ಯೆಗಳು ಕಂಡು ಬಂದರೂ ಸಹ ಪರಸ್ಪರ ಹೊಂದಾಣಿಕೆಯಿಂದ ಮಾತನಾಡಿ ಬಗೆಹರಿಸ್ಕೊಳ್ಳೋದು ತುಂಬ ಒಳ್ಳೆಯದು. ಈ ತಿಂಗಳಲ್ಲಿ ನಿಮ್ಮ ವರಮಾನ ಅಧಿಕ ಆಗುತ್ತೆ, ಆದರೆ ಈ ತಿಂಗಳಲ್ಲಿ ನೀವು ವಹಿಸಬೇಕಾದಂತಹ ಎಚ್ಚರಿಕೆ ಅಂತ ಹೇಳಿದರೆ ಬಂಧು ಬಾಂಧವರ ಜೊತೆಗೆ ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ಮತ್ತು ಸ್ವಯಂ ಆರೋಗ್ಯವನ್ನು ತುಂಬ ಕಾಳಜಿಯಿಂದ ನೋಡಿಕೊಳ್ಳಬೇಕು. ಭೂಮಿಯ ವ್ಯವಹಾರಗಳನ್ನು ಸ್ವಲ್ಪ ಮುಂದೂಡಿ. ಆಗಸ್ಟ್ ತಿಂಗಳು ನಿಮಗೆ ಅತಿ ಅದ್ಭುತವಾಗಿ ಸಾಬೀತಾಗುತ್ತೆ. ಅತ್ಯಂತ ಸಂತೋಷಕರವಾದಂತಹ, ಆಹ್ಲಾದಕರವಾದಂತಹ ವಾತಾವರಣ ಮನೆಯಲ್ಲಿ ಕಂಡುಬರುತ್ತೆ. ವಿಶೇಷ ಸಂದರ್ಭಗಳಲ್ಲಿ ನೀವು ಭಾಗಿಯಾಗ್ತೀರಾ. ಅತಿ ಉತ್ತಮವಾದಂತಹ ಸನ್ನಿವೇಶಗಳು ಬರ್ತವೆ. ದೇವತಾ ಕಾರ್ಯದಲ್ಲಿ ನಿಷ್ಠೆ ಇರುತ್ತೆ, ಶುಭ ವಾರ್ತೆ ಬರುತ್ತೆ, ಪ್ರಯಾಣ ಮಾಡ್ತೀರಾ. ಎಲ್ಲವೂ ಸಹ ಅತಿ ಉತ್ತಮವಾದಂತಹ ರೀತಿಯಲ್ಲಿ ನಿಮಗೆ ಈ ತಿಂಗಳಲ್ಲಿ ಈಡೇರುತ್ತೆ. ಪಂಚೇಂದ್ರಿಯಗಳ ಬಗ್ಗೆ ಸ್ವಲ್ಪ ಎಚ್ಚರ ಇರಬೇಕು. ಯಾವುದೇ ತರಹದ ನೋವು ಬಾಧೆಗಳಿಗೆ ನೀವು ಈಡಾಗ್ತಕ್ಕಂಥ ಸಂದರ್ಭಗಳು ಇದೆ. ದಂಪತಿಗಳ ನಡುವೆ ಸಾಮರಸ್ಯ ಇರುತ್ತೆ. ಮಕ್ಕಳು ಹೊಂದಾಣಿಕೆಯಿಂದ ಆರೋಗ್ಯವಂತರಾಗಿರ್ತಾರೆ. ಗುರು ಹಿರಿಯರು ಸಹ ಆರೋಗ್ಯವಂತರಾಗಿದ್ದು ನಿಮಗೆ ಉತ್ತಮ ರೀತಿಯಲ್ಲಿ ಮಾರ್ಗದರ್ಶನವನ್ನು ಮಾಡ್ತಾರೆ. ಆ ಮಾರ್ಗದರ್ಶನ ತೆಗೆದುಕೊಳ್ತಕ್ಕಂತಹ ಮನೋಸ್ಥಿತಿಯನ್ನು ಮಾತ್ರ ನೀವು ಇಟ್ಕೊಳ್ಬೇಕಾಗುತ್ತೆ. ಅತಿ ಉತ್ತಮವಾದಂತಹ ತಿಂಗಳು ಇದಾಗಿದ್ದರೂ ಸಹ ನೀವು ವಹಿಸಲೇಬೇಕಾದಂತಹ ಎಚ್ಚರಿಕೆ ಏನಪ್ಪ ಅಂದರೆ ಸ್ವಯಂ ಆರೋಗ್ಯದ ಕಡೆ ನಿರ್ಲಕ್ಷ್ಯ ಬೇಡವೇ ಬೇಡ.
ಸೆಪ್ಟೆಂಬರ್ ತಿಂಗಳು ಆಗಸ್ಟ್ ತಿಂಗಳಿನಷ್ಟು ಸಂತೋಷದಾಯಕವಾಗಿ ಇರೋದಿಲ್ಲ. ಸ್ವಲ್ಪ ಭಾರವಾದಂತಹ ತಿಂಗಳು ನಿಮಗೆ ಆಗಿರುತ್ತೆ. ಎಲ್ಲ ಥರದಲ್ಲಿಯೂ ಸ್ವಲ್ಪ ನೀವು ಭಾರವನ್ನು ಹೊರಬೇಕಾದಂತಹ ಸಂದರ್ಭಗಳು ಅಂದರೆ ಜವಾಬ್ದಾರಿಗಳನ್ನು ಹೊರಬೇಕಾದಂತಹ ಸಂದರ್ಭಗಳು ಹೆಚ್ಚು ಬರುತ್ತೆ. ಧನ ನಷ್ಟ ಆಗುತ್ತೆ, ನಿಮಗೆ ಸುಖ ಸುಮ್ಮನೆ ವೈಮನಸ್ಯ ಆಗುತ್ತೆ, ಆರೋಗ್ಯದಲ್ಲಿ ಇದಕ್ಕಿದ್ದಂಗೆ ಏರುಪೇರಾಗುತ್ತೆ. ಮಕ್ಕಳ ವಿಚಾರದಲ್ಲಿ ಸ್ವಲ್ಪ ಎಚ್ಚರಿಕೆ ಇರಬೇಕು, ಅವರ ಆರೋಗ್ಯವೂ ಸಹ ತೊಂದರೆಗೆ ಈಡಾಗಬಹುದು. ಬಂಧುಗಳಿಂದ ಹೆಚ್ಚು ಕಿರಿಕಿರಿ ಉಂಟಾಗುತ್ತೆ. ಸುಖ ಸುಮ್ಮನೆ ಬಂದು ಯಾವುದೋ ಕಾರಣಕ್ಕೆ ನಿಮ್ಗೆ ಸಂಬಂಧ ಇಲ್ಲದೆ ಇರತಕ್ಕಂತಹ ವಿಚಾರಗಳಿಗೆಲ್ಲ ಬಂದು ನಿಮ್ಮನ್ನು ಕೇಳೋದು ಮಾಡಿ ನಿಮ್ಮ ಮನಸ್ಸನ್ನು ಮುದುಡುವ ಹಾಗೆ ಮಾಡ್ತಾನೇ ಇರ್ತಾರೆ. ಎಚ್ಚರ ಇರಬೇಕು, ಅವರನ್ನು ಸ್ವಲ್ಪ ದೂರ ಇಡೋದು ತುಂಬ ಒಳ್ಳೆಯದು. ಈ ತಿಂಗಳಲ್ಲಿ ಕಷ್ಟ ಸಂದರ್ಭಗಳಲ್ಲಿ ನಿಮಗೆ ಸ್ನೇಹಿತರು ಸಹಾಯ ಮಾಡ್ತಕ್ಕಂತಹ ಸಂದರ್ಭಗಳಿದೆ, ನೋಡಿಕೊಂಡು ನೀವು ಅವರ ಸಹಾಯವನ್ನು ಪಡಿಬೇಕಾಗುತ್ತೆ. ಈ ತಿಂಗಳ ಎಚ್ಚರಿಕೆ ಅಂದರೆ ಯಾವುದೇ ಘನವಾದ ಕಾರ್ಯವನ್ನು ಮಾಡೋದು ಬೇಡ. ಹೆಚ್ಚು ದೊಡ್ಡ ಯೋಜನೆಗಳನ್ನು ಕಾರ್ಯರೂಪಕ್ಕೆ ತರೋದಾಗಲಿ, ಅದಕ್ಕೆ ನೀವು ಪ್ರಾರಂಭ ಮಾಡ್ತಕ್ಕಂಥದ್ದಾಗಲಿ ಏನೂ ಮಾಡೋಕ್ಕೆ ಹೋಗದೇ ಇರೋದು ಈ ತಿಂಗಳಲ್ಲಿ ತುಂಬ ಒಳ್ಳೆಯದು. ಕರ್ಕಾಟಕ ರಾಶಿಯವರಿಗೆ ಅಕ್ಟೋಬರ್ ತಿಂಗಳು ಸಹ ಅಷ್ಟೊಂದು ಒಳ್ಳೆಯದಾಗಿಲ್ಲ. ಏನೋ ಮಾಡಬೇಕು ಅಂತ ಅಂದ್ಕೊಂಡಿರ್ತೀರ, ಯಾವ ಕೆಲಸಗಳು ಆಗೋದಿಲ್ಲ. ಸ್ವಲ್ಪ ಧನಲಾಭ ಬಂದಂಗಿರುತ್ತೆ, ಅವು ಖುಷಿಯಾಗಿದೆಯಪ್ಪ ಅಂದ್ಕೊಂಡ್ರೆ ಅದರ 10 ಪಟ್ಟು ನಷ್ಟ ಬಂದು ಕೂತಿರುತ್ತೆ. ಇಂತಹ ಸಂದರ್ಭಗಳನ್ನು ನೀವು ಎಚ್ಚರಿಕೆಯಿಂದ ಬಗೆಹರಿಸ್ಕೊಳ್ಬೇಕು. ಬಂಧು ಮಿತ್ರರು ನಿಮಗೆ ಸಹಕಾರ ಕೊಡೋಲ್ಲ, ಸಹಕಾರ ಕೊಡ್ತೀವಿ ಅಂತ ಜೊತೆಲಿ ಇದ್ದಂಗೆ ಕಾಣಿಸುತ್ತೆ, ಆದರೆ ಖಂಡಿತವಾಗಿ ಅವ್ರು ಸಹಕಾರ ಕೊಡ್ತಾ ಇರಲ್ಲ, ನಿಮಗೆ ಕಿರಿಕಿರಿಯನ್ನೇ ಉಂಟು ಮಾಡ್ತಾ ಇರ್ತಾರೆ. ಹಾಗಾಗಿ ನಿಮಗೆ ಮನೋವ್ಯಾಕುಲತೆ ಕಾಡುತ್ತೆ. ಈ ತಿಂಗಳು ಯಾವ ಆಸೆನೂ ಈಡೇರೋದಿಲ್ಲ. ಸನ್ಮಾನಗಳು ಸಿಗ್ಬೋದು, ಆದರೆ ಅದು ಬೇಕೋ ಬೇಡವೋ ಅಂತ ಅದರ ಬಗ್ಗೆ ಹೆಚ್ಚು ಪ್ರೀತಿಯನ್ನು ಬೆಳೆಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಬಂಧುಗಳು ಪ್ರೀತಿಯನ್ನು ತೋರಿಸ್ತಾ ಕಾಣಿಸುತ್ತೆ, ಆದರೆ ತೋರಿಸೋದಿಲ್ಲ. ಕಾರ್ಯಕೌಶಲ್ಯ ಸ್ವಲ್ಪ ಮಸ್ಕಾಗುತ್ತೆ. ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ನೀವು ಹಿನ್ನಡೆಯನ್ನು ಸಾಧಿಸಬೇಕಾದಂತಹ ಸಂದರ್ಭಗಳು ಬರ್ಬೋದು. ಏನೇ ಬಂದರೂ ಸಹ ನಿಮ್ಮ ಬೌದ್ಧಿಕ ತೀಕ್ಷ್ಣತೆಯನ್ನು ನೀವು ಹರಿತವಾಗಿ ಇಟ್ಕೊಳ್ಳೇಬೇಕಾಗುತ್ತೆ. ಯಾವುದಕ್ಕೂ ತಲೆಯನ್ನು ಕೆಡಿಸ್ಕೊಳ್ಬೇಡಿ, ಆದರೆ ಎಚ್ಚರಿಕೆಯಿಂದ ಕರೆಕ್ಟಾಗಿ ಸನ್ನಿವೇಶಗಳನ್ನು ವಿಶ್ಲೇಷಿಸಿ ನೀವು ಕೆಲಸವನ್ನು ಮಾಡಿದ್ರಿ ಅಂತ ಹೇಳಿದರೆ ಅಕ್ಟೋಬರ್ನಲ್ಲಿ ಬರ್ತಕ್ಕಂತಹ ದೊಡ್ಡ ಆಪತ್ತು ಅಥವಾ ದೊಡ್ಡ ಹಿನ್ನಡೆಯನ್ನು ನೀವು ಎದುರಿಸಲಿಕ್ಕೆ ಸಾಧ್ಯ ಆಗುತ್ತೆ. ಹಣಕಾಸಿನ ಬಗ್ಗೆ ಎಚ್ಚರ ಇಟ್ಕೊಳ್ಳಿ. ಈ ತಿಂಗಳು ಹಣದ ಹರಿವು ಇಲ್ಲವೇ ಇಲ್ಲ ನಿಮಗೆ. ಈ ತಿಂಗಳ ಎಚ್ಚರಿಕೆ ಏನು ಅಂದರೆ, ಇರೋ ಹಣವನ್ನು ಎಚ್ಚರಿಕೆಯಿಂದ ಖರ್ಚು ಮಾಡಿ ಸಾಲದ ಸುಳಿಯಲ್ಲಿ ಸಿಗಲಿಕ್ಕೆ ಹೋಗಬೇಡಿ. ಯಾರನ್ನು ನಂಬಿ ಹಣಕಾಸು ಕೊಡೋದಾಗಲಿ ಅಥವಾ ಜಾಮೀನು ಇತ್ಯಾದಿಗಳಿಗೆ ನೀವು ಸಹಿ ಹಾಕೋದಾಗಲಿ ಮಾಡಲೇಬೇಡಿ. ಬಂಧುಗಳ ಸಹವಾಸವನ್ನು ತಾತ್ಕಾಲಿಕವಾಗಿ ಮುಂದೂಡಿ, ಅವರಿಂದ ಸ್ವಲ್ಪ ಅಂತರವನ್ನು ಕಾದ್ಕೊಂಡ್ರೆ ಈ ತಿಂಗಳು ಸ್ವಲ್ಪ ನೆಮ್ಮದಿಯಿಂದ ನೀವು ಜೀವನವನ್ನು ಮಾಡ್ಬೋದು. ನವೆಂಬರ್ ತಿಂಗಳಲ್ಲಿ ನಿಮಗೆ ಬಹುದಿನಗಳ ಆಸೆ ಈಡೇರುತ್ತೆ. ಮನೆದೇವರ ಪೂಜೆಯನ್ನು ಮಾಡಬೇಕು ಅಥವಾ ಮನೆದೇವರ ದರ್ಶನವನ್ನು ಮಾಡಬೇಕು ಅಂತ ಅಂದ್ಕೊಂಡ್ರೆ ನವೆಂಬರ್ ತಿಂಗಳಲ್ಲಿ ಅದು ಈಡೇರುತ್ತೆ. ಉದ್ಯೋಗ ಕ್ಷೇತ್ರದಲ್ಲಾಗಲಿ, ವ್ಯಾವಹಾರಿಕವಾಗಿ ಆಗಲಿ, ಹಣಕಾಸಿನ ವಿಚಾರದಲ್ಲಾಗಲಿ ಅತಿ ಉತ್ತಮವಾದ ತಿಂಗಳು ಅಂತ ಹೇಳುವಂಥ ಸಂದರ್ಭಗಳು ಇಲ್ಲ. ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕಾದಂತಹ ತಿಂಗಳೇ ನವೆಂಬರ್ ತಿಂಗಳು ಕೂಡ. ಸುಖ ಸುಮ್ಮನೆ ಸಹೋದ್ಯೋಗಿಗಳ ಜೊತೆಗೆ ವಾದ ವಿವಾದವನ್ನು ಮಾಡಿ ಮನಸ್ತಾಪವನ್ನು ಮಾಡ್ಕೊಳ್ತೀರಾ. ಬಂಧುಗಳ ಜೊತೆಗೂ ಸಹ ಇದೇ ಮುಂದುವರಿಯುತ್ತೆ. ಆದ್ದರಿಂದ ಸುತ್ತಮುತ್ತಲಿನವರ ಜೊತೆಗೆ ನಿಮ್ಮನ್ನು ಉಳಿದು, ನಿಮ್ಮ ಸುತ್ತಲೂ ಯಾರಿದ್ದಾರೆ, ನಿಮ್ಮ ಸಂಸಾರದಲ್ಲಿ ಯಾರಿದ್ದಾರೆ, ಸಂಸಾರ ಸದಸ್ಯರು ಯಾರಿದ್ದಾರೆ, ಪತಿ ಪತ್ನಿ ಯಾರಿದ್ದಾರೆ, ಸ್ನೇಹಿತರು ಯಾರಿದ್ದಾರೆ, ಇವರೆಲ್ಲರ ಬಗ್ಗೆಯೂ ಸಹ ಅಳೆದು ತೂಗಿ ಮಾತನ್ನು ಆಡಿದರೆ ಮಾತ್ರ ನವೆಂಬರ್ ತಿಂಗಳಲ್ಲಿ ನೀವು ನೆಮ್ಮದಿಯನ್ನು ಕಾಣ್ಬೋದು. ಈ ತಿಂಗಳ ಎಚ್ಚರಿಕೆ ಅಂದರೆ ಹಣವನ್ನು ಅತಿಯಾಗಿ ಖರ್ಚು ಮಾಡಲೇಬೇಡಿ. ಹೊಸ ಯೋಜನೆಗಳಿಗೆ ಚಾಲನೆ ಕೊಡೋದನ್ನು ನಿಲ್ಲಿಸಿ, ಇದರಿಂದ ನಿಮಗೆ ನಷ್ಟ ತಪ್ಪುತ್ತೆ. ಆರೋಗ್ಯದ ಕಡೆ ಗಮನ ಇರಲಿ, ವ್ಯವಹಾರದ ಕಡೆಗೆ ಗಮನ ಇರಲಿ. ಡಿಸೆಂಬರ್ ತಿಂಗಳು ಸ್ವಲ್ಪ ಮಟ್ಟಿಗೆ ಸಾಧನೆಯನ್ನು ಮಾಡ್ತಕ್ಕಂತಹ ತಿಂಗಳು. ಹಣದ ಹರಿವು ಚೆನ್ನಾಗಿರುತ್ತೆ, ದ್ರವ್ಯ ಲಾಭ ಆಗುತ್ತೆ. ನಿಮಗೆ ನೀವೇನಾದರೂ ಯೋಜನೆಗಳನ್ನು ಮಾಡಿದರೆ ಅದರಲ್ಲಿ ಸ್ವಲ್ಪ ಮಟ್ಟಿನ ಫಲ ಸಿಗಲಿಕ್ಕೆ ಪ್ರಾರಂಭ ಆಗುತ್ತೆ. ಕುಟುಂಬದಲ್ಲಿ ಶುಭವಾರ್ತೆಗಳು ಹೆಚ್ಚಾಗುತ್ತೆ, ಶುಭ ಕಾರ್ಯಗಳು ನಡೆಯುತ್ತೆ. ಶುಭ ಕಾರ್ಯಗಳಲ್ಲಿ ನೀವು ಸಂತೋಷದಿಂದ ಭಾಗವಹಿಸ್ತಕ್ಕಂಥ ಸನ್ನಿವೇಶಗಳು ನಿಮಗೆ ಲಭ್ಯ ಆಗುತ್ತೆ. ಹೆಚ್ಚು ಕಾರ್ಯಾನುಕೂಲ ಇದೆ. ನೀವೇನಾದರೂ ಮಾಡಬೇಕು ಅಂತ ಕರೆಕ್ಟಾಗಿ ಪ್ಲ್ಯಾನ್ ಮಾಡ್ಕೊಂಡಿದ್ರೆ ಆ ಕೆಲಸಗಳೆಲ್ಲವೂ ಸಹ ಸುಸೂತ್ರವಾಗಿ ನೆರವೇರುತ್ತೆ. ಈ ತಿಂಗಳಲ್ಲಿ ಹೆಚ್ಚಿನ ಕಾರ್ಯಗಳು ನಿಮಗೆ ಯಶಸ್ಸನ್ನು ತಂದುಕೊಡುತ್ತವೆ. ಈ ತಿಂಗಳಲ್ಲಿ ನೀವು ವಹಿಸಬೇಕಾದಂಥ ಎಚ್ಚರಿಕೆ ಅಂದರೆ ಸಹೋದ್ಯೋಗಿಗಳ ಚಲನವಲನದ ಕಡೆಗೆ ಸ್ವಲ್ಪ ಎಚ್ಚರ ಇರಲಿ. ಅವರು ನಿಮ್ಮ ಜೊತೆಗೆ ವಾದ ವಿವಾದಗಳನ್ನು ಮಾಡ್ತಾರೆ, ಅಪಪ್ರಚಾರವನ್ನು, ಅಪನಿಂದನೆಗಳನ್ನು ಮಾಡಿ ನಿಮ್ಮ ಕಾರ್ಯದಲ್ಲಿ ತೊಡರುಗಾಲನ್ನು ಹಾಕೋದಂತೂ ಖಂಡಿತ. ನಿಮ್ಮ ಯಶಸ್ಸಿಗೆ ಅವರು ಅಡ್ಡಗಲ್ಲಾಗಿ ನಿಲ್ಬೋದು, ಎಚ್ಚರವಾಗಿರಿ. ಇದರಿಂದ ನಿಮಗೆ ಪ್ರಮೋಷನ್ ಇತ್ಯಾದಿಗಳಿಗೆ ತೊಂದರೆ ಆಗಬಹುದು. ಬಂಧು ಬಾಂಧವರ ಜೊತೆಗೆ ಹೆಚ್ಚಿನ ಸೀಕ್ರೆಟ್ಗಳನ್ನು ಬಿಟ್ಟುಕೊಡದೆ ಇದ್ದರೆ ತುಂಬ ಒಳ್ಳೆಯದು.
ಅದರಿಂದ ತುಂಬ ಗಾಸಿಪ್ಗಳು ಪ್ರಚಾರ ಆಗುತ್ತೆ ಮತ್ತು ಆ ಅಪವಾದ ನಿಮಗೆ ಬರುತ್ತೆ, ನೀವೇ ಮಾಡಿದ್ದೀರಾ ಅಂತ ಆ ಅಪವಾದಗಳು ನಿಮಗೆ ಬರುವಂಥ ಸಂದರ್ಭಗಳು ಡಿಸೆಂಬರ್ ತಿಂಗಳಲ್ಲಿದೆ. ಹಣಕಾಸಿನ ಬಗ್ಗೆ ಎಚ್ಚರ ಇರಲಿ, ಸಂಗಾತಿಯ ಬಗ್ಗೆ ಎಚ್ಚರ ಇರಲಿ. ಸ್ವಲ್ಪ ಎಚ್ಚರಿಕೆಯಿಂದ ಪ್ರೀತಿಯಿಂದ ಅವ್ರ ಜೊತೆಗೆ ಬಾಳ್ವೆ ಮಾಡೋದನ್ನು ನೀವು ಕಲೀಲೇಬೇಕು. ಸ್ನೇಹಿತರೆ, ಇದಾಗಿತ್ತು ಇಂದಿನ ವಿಡಿಯೋ ಕೇವಲ ಪ್ರಿಡಿಕ್ಷನ್ ಮಾತ್ರ ಆಗಿರುತ್ತೆ. ನಿಖರವಾದ ಭವಿಷ್ಯವನ್ನು ತಿಳಿಲಿಕ್ಕೆ ನೀವು ಖಂಡಿತವಾಗಿಯೂ ನಿಮ್ಮ ಜನ್ಮಜಾತಕವನ್ನು ನಿಮ್ಮ ಊರಿನ ಹತ್ತಿರದಲ್ಲೇ ಇರ್ತಕ್ಕಂತಹ ನುರಿತ ಜ್ಯೋತಿಷ್ಯರ ಬಳಿ ತೋರಿಸ್ಕೊಂಡು ಅದರ ಪ್ರಕಾರ ನೀವು ಕಾರ್ಯಪ್ರವೃತ್ತರಾಗೋದು ತುಂಬ ಒಳ್ಳೆಯದು. ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋನ ಪೂರ್ತಿ ನೋಡಿದ್ದಕ್ಕಾಗಿ ಧನ್ಯವಾದಗಳು. ವಿಡಿಯೋಕ್ಕೊಂದು ಲೈಕ್ ಕೊಟ್ಟು ಶೇರ್ ಮಾಡಿ. ನಮಸ್ಕಾರ.